ಇಲ್ಲ, ಇವತ್ತು ನಾವು ರಾಜ್ಯ ಚುನಾವಣಾ ಆಯೋಗನೂ ಕೂಡ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೀವಿ. ಇವತ್ತು ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಕೇಂದ್ರ ಚುನಾವಣಾ ಆಯೋಗದನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಎಂಬಿ ಪಾಟೀಲ್ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ನಜೀರ್ ಅಹಮದ್ ಇರ್ತಾರೆ, ಮತ್ತೆ ಸುರ್ಜೇವಾಲಾ ಇರ್ತಾರೆ. ಅವರು ಭೇಟಿ ಮಾಡಿ ಅವ್ರಿಗೂ ಕೂಡ ಮನವಿ ಕೊಡ್ತಾರೆ. ಒನ್ ಥಿಂಗ್ ಈಸ್, ಈಗ ಡಾಟಾ ಎಲ್ಲ ಕಲೆಕ್ಟ್ ಮಾಡಿದಾರಲ್ಲ, ಸೀಜ್ ಮಾಡಬೇಕಲ್ವಾ, ಅದನ್ನು ಮಾಡ್ತಾ ಇಲ್ಲ. ನಂಬರ್ 1. ನಂಬರ್ 2, ಇದನ್ನ ಈಗ ಮಾಡ್ತಾ ಇರ್ತಕ್ಕಂಥ ರಿವಿಷನ್ ಅನ್ನು ನಿಲ್ಲಿಸಿ ಪ್ರೆಸ್ ರಿವಿಷನ್ ಆಗಬೇಕು. ಅದರ್ವೈಸ್ ನ್ಯಾಯ ಸಿಕ್ಕಲ್ಲ. ಈಗಾಗಲೇ ವೋಟರ್ಸ್ ಲಿಸ್ಟ್ನಲ್ಲಿ ಕೆಲವನ್ನೆಲ್ಲ ತೆಗೆದಾಕ್ಬಿಟ್ಟಿದ್ದಾರೆ, ಕೆಲವನ್ನೆಲ್ಲ ಸೇರಿಸಿದ್ದಾರೆ. ಅದರಿಂದ ಅನ್ಯಾಯ ಆಗ್ತದೆ. ನ್ಯಾಯ ಸಿಗಬೇಕಾದ್ರೆ ಒಂದು, ನಾವು ಕೊಟ್ಟಿರ್ತಕ್ಕಂಥ ಮನವಿ ಏನು, ಚೀಫ್ ಮಿನಿಸ್ಟರ್ ಇದಕ್ಕೆ, ಅದು ಕನ್ಸರ್ನ್ ಮಿನಿಸ್ಟ್ರು ಅವರೇ ಜವಾಬ್ದಾರರು, ಮತ್ತೆ ಕಮಿಷನರು BBMP ಅವ್ರ ಜವಾಬ್ದಾರಿದ್ದಾರೆ. ಅವ್ರ ಮೇಲೆಲ್ಲ ಕ್ರಮ ತಗೋಬೇಕು ಅಂತ ಹೇಳಿದೀವಿ. ಅವೇನೂ ಮಾಡಿಲ್ಲ. ಅದು ಹೇಳಿದ್ರೆ ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಮಾಡಿದ್ರು. ಆಯ್ತಪ್ಪ, ಅದನ್ನು ಸೇರಿಸಿ ಎಂಕ್ವೈರಿ ಮಾಡಿಸಿ, ಜುಡಿಷಿಯಲ್ ಎಂಕ್ವೈರಿ ಮಾಡಿ. ಅಲ್ಲ ಸರ್, ಇದನ್ನ ಸಿಎಂ ಸ್ವಲ್ಪ ಲಘುವಾಗಿ ಮಾತಾಡ್ತಾ ಇದ್ರು. ಇದು ಅವರು ಎಲ್ಲನೂ ಲಘುವಾಗಿ ತಗೊಳ್ಳೋದು. ಅದಕ್ಕೆ ಒಂದು ರೋಗ ಬಂದ್ಬಿಡೋದೆ ಅವರಿಗೆ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಆಗಿರ್ಲಿಲ್ವಾ ಅನ್ನೋದು ಒಂದು ರೋಗ, ಅಂಟು ರೋಗ ಬಂದ್ಬಿಟ್ಟಿದೆ. ಅದರಿಂದ ಅದು ಎಲ್ಲಕ್ಕೂ ಹೇಳೋದು. ಈಗ ಅಧಿಕಾರದಲ್ಲಿರೋರು ನೀವು ತಪ್ಪು ಮಾಡಿದ್ದೀರಪ್ಪ, ಅದಕ್ಕೆ ಪರಿಹಾರ ಕೊಡಬೇಕು, ಸಿಗಬೇಕು. ಆ ಪರಿಹಾರ ಸಿಗಬೇಕಾದ್ರೆ ಈ ತರ ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಅದನ್ನ ಬಿಟ್ಬಿಟ್ಟು ಅವ್ರು ಮಾಡಿರ್ಲಿಲ್ವಾ, ಇವ್ರು ಮಾಡಿರ್ಲಿಲ್ವಾ ಅಂದ್ರೆ ಏನ್ ಪ್ರಯೋಜನ? ಅದು ಚೀಫ್ ಮಿನಿಸ್ಟರ್ ಆಗತ್ತೆ. ನಾನು ಹೋಯ್ತಾ ಇಲ್ಲ. ಅದು ನಿಲ್ತದೇನ್ರಿ? ಈಗ 2018ರಲ್ಲಿ ಚುನಾವಣೆ ಆಗಿದೆ, 19ರಲ್ಲಿ ಚುನಾವಣೆ ಆಗಿದೆ, ವೋಟರ್ಸ್ ಲಿಸ್ಟ್ ರಿವಿಷನ್ ಆಗೋಗಿದೆ, ಚುನಾವಣೆ ಆಗೋಗ್ಬಿಟ್ಟಿದೆ. ಏನಪ್ಪ ಅದರಲ್ಲಿ ಅರ್ಥ ಏನಾದ್ರು ಇದೆಯಾ? ಸರಿ ರೀ, ನಾವು ಕೊಟ್ಟಿದ್ದೀವಿ ಅಂತ ಅವ್ರು ಕೊಡ್ತಾ ಇದ್ದಾರೆ. ದೇರ್ ಇಸ್ ನೋ, ಅದಕ್ಕೆ ಅರ್ಥ ಇಲ್ಲ. ಪರಿಹಾರ ಸಿಗ್ಬೇಕು. ಏನಾಗಿರೋದು ಈಗ, ಇಟ್ ಇಸ್ ಎನ್ ಅಡ್ಮಿಟೆಡ್ ಫ್ಯಾಕ್ಟ್. ಚುನಾವಣಾ ರಿವಿಷನ್ ಮಾಡ್ತೀವಿ ಅಂತ ಅದು ಕೇಂದ್ರ ಚುನಾವಣಾ ಆಯೋಗದವ್ರ ಕೆಲಸ. ಚುನಾವಣಾ ಮತದಾರರ ಪಟ್ಟಿನ ರಿವಿಷನ್ ಮಾಡ್ತಾರೆ. ಸರಿಯಾಗಿದೆಯಾ ಇಲ್ವಾ, ಸೇರ್ಸೋರಿದ್ರೆ ಸೇರ್ಸೋದು, ಬಿಡೋರಿದ್ರೆ ಬಿಡೋದು, ಇದೆಲ್ಲ ಮಾಡ್ತಾರೆ. ಅದನ್ನ ಮಾಡಬೇಕಾದ್ರೆ ಮಾಜರೆಲ್ಲ ಮಾಡಬೇಕು, ತನಿಖೆ ಎಲ್ಲ ನೋಡಬೇಕು. ಅದೇನೂ ಮಾಡದೇನೆ ಅವ್ರಿಗೆ ಬೇಕಾದವ್ರನ್ನ ತೆಗೆದಾಕೋದು, ಅವ್ರಿಗೆ ಬೇಕಾದವ್ರನ್ನ ಸೇರ್ಸೋದು. ಇದರಿಂದ ನ್ಯಾಯಸಮ್ಮತವಾದಂಥ ಚುನಾವಣೆ ನಡೀತದ? ಫೇರ್ ಅಂಡ್ ಫ್ರೀ ಎಲೆಕ್ಷನ್ ಅಂತ ಹೇಳ್ತಾರೆ. ಫ್ರೀ ಅಂಡ್ ಫೇರ್ ಎಲೆಕ್ಷನ್ ನಡೀತದ? ನಿಮ್ಗೆ ಆತಂಕ ಇದೆ 2023 ಚುನಾವಣೆ ಅಷ್ಟು ಮುಕ್ತವಾಗಿ ನಡೆಸಲ್ಲ ಅಂತ ಏನಾದ್ರು? ಈ ತರ ಮಾಡಿದ್ರೆ ಆತಂಕ ಏನೇನು ಬರದೆ ಮಾಡ್ತಾರೆ. ಇದು ಮುಕ್ತವಾಗಿ ನಡೀತಾ ಇಲ್ಲ. ಅದಕ್ಕೋಸ್ಕರವಾಗಿ ವೋಟರ್ಸ್ ಲಿಸ್ಟ್ ಸರ್ವ್ ಮಾಡಬೇಕು. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್ ಮಾಡಬೇಕು. ಸರ್ಕಾರ ಇಂಟರ್ಫಿಯರ್ ಆಗೋದಕ್ಕೆ, ಇಂಟರ್ಫಿಯರ್ ಆದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕು. ಅದು